ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ನಾವು ಯಯಾತಿ ಮಹಾರಾಜನ ಕುರಿತಾಗಿ ತಿಳಿದುಕೊಳ್ಳುತ್ತಿದ್ದೇವೆ. ಯಯಾತಿ ಮಹಾರಾಜನು ತನ್ನ ಮಗನಾದಂತಹ ಪೂರುವಿನಿಂದ ಯೌವನವನ್ನು ಪಡೆದುಕೊಂಡನು. ನಂತರ ಆತನು ಅನೇಕ ಯಜ್ಞಗಳನ್ನು ಆಚರಿಸಿದನು. ಎಲ್ಲ ಕಡೆ ಅಸ್ತಿತ್ವದಲ್ಲಿದ್ದರೂ ಲೌಕಿಕ ಚಕ್ಷುಗಳಿಗೆ ಅದೃಶ್ಯನಾದ, ಪ್ರತಿಯೊಬ್ಬರ ಹೃದಯದಲ್ಲೂ ನಾರಾಯಣನಾಗಿ ನೆಲೆಸಿರುವ ಪರಮಪ್ರಭುವನ್ನು ಯಯಾತಿ ಮಹಾರಾಜನು ಲೌಕಿಕ ಕಾಮನೆಗಳಿಂದ ವಿಹಿತನಾಗಿ ಆರಾಧಿಸಿದನು. ಯಯಾತಿ ಮಹಾರಾಜನು ಹೊರನೋಟಕ್ಕೆ ಲೌಕಿಕ ಉಪಭೋಗಗಳಲ್ಲಿ ತೀವ್ರ ಆಸಕ್ತನಂತೆ ತೋರಿದರೂ ಅಂತರಂಗದಲ್ಲಿ ಭಗವಂತನ ಶಾಶ್ವತ ದಾಸನಾಗಲು ಚಿಂತಿಸುತ್ತಿದ್ದನು. ಯಯಾತಿಯು ಇಡೀ ಪ್ರಪಂಚಕ್ಕೆ ರಾಜನಾಗಿದ್ದರೂ ತನ್ನ ಮನಸ್ಸು ಮತ್ತು ಪಂಚೇಂದ್ರಿಯಗಳನ್ನು ಲೌಕಿಕ ಸಂಪತ್ತುಗಳ ಉಪಭೋಗದಲ್ಲಿ 1,000 ವರ್ಷಗಳ ಕಾಲ ತೊಡಗಿಸಿದ್ದರೂ ಆತನಿಗೆ ತೃಪ್ತಿಯನ್ನು ಹೊಂದಲಾಗಲಿಲ್ಲ. ಕಲುಷಿತವಾದ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿದರೆ ಶುದ್ಧಿಗೊಳಿಸಬಹುದು. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ. ವ್ಯಕ್ತಿಯು ಎಲ್ಲ ಉಪಾಧಿಗಳಿಂದ ಮುಕ್ತನಾಗಬೇಕು. ಅವನು ಲೌಕಿಕ ಪ್ರಪಂಚದೊಡನೆ ತನ್ನನ್ನು ಗುರುತಿಸಿಕೊಂಡಾಗ ಅವನ ಇಂದ್ರಿಯಗಳು ಕಲುಷಿತವಾಗುತ್ತವೆ. ಆದರೆ ವ್ಯಕ್ತಿಯು ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಪಡೆದು ಭಗವಂತನ ದಾಸ ತಾನೆಂದು ಗುರುತಿಸಿಕೊಂಡಾಗ ಅವನ ಇಂದ್ರಿಯಗಳು ತಕ್ಷಣವೇ ಶುದ್ಧಿಯನ್ನು ಹೊಂದುತ್ತವೆ. ಪರಿಶುದ್ಧ ಇಂದ್ರಿಯಗಳನ್ನು ಪ್ರಭುವಿನ ಸೇವೆಯಲ್ಲಿ ತೊಡಗಿಸುವುದನ್ನು ಭಕ್ತಿ ಎಂದು ಕರೆಯುತ್ತಾರೆ. ಹೃಷಿಕೇಶ ಸೇವನಂ ಭಕ್ತಿರುಚ್ಯತೆ. ವ್ಯಕ್ತಿಯು ಅನೇಕ ಸಹಸ್ರ ವರ್ಷಗಳ ಕಾಲ ಇಂದ್ರಿಯಗಳನ್ನು ಉಪಭೋಗಿಸಬಹುದು, ಆದರೆ ಇಂದ್ರಿಯಗಳನ್ನು ಶುದ್ಧಿಗೊಳಿಸದ ಹೊರತು ಅವನು ಸುಖಿಯಾಗಲಾರ. ಮೇಕೆ ಮತ್ತು ಹೋತದ ರೂಪಕ ಕಥೆಯನ್ನು ಕೇಳಿದ ಮೇಲೆ ಯಯಾತಿ ಮಹಾರಾಜನು ಯಾವ ರೀತಿ ಮೋಕ್ಷವನ್ನು ಪಡೆದನು ಎಂದು ಶುಕದೇವ ಗೋಸ್ವಾಮಿಗಳು ವಿವರಿಸುತ್ತಾರೆ. ಅನೇಕ ವರ್ಷಗಳ ಕಾಲ ಲೌಕಿಕ ಪ್ರಪಂಚದ ಉಪಭೋಗಗಳ ನಂತರ ಕೊನೆಯಲ್ಲಿ ಯಯಾತಿ ಮಹಾರಾಜನು ಅಂತಹ ಲೌಕಿಕ ಸಂತೋಷಗಳ ಬಗ್ಗೆ ಜಿಗುಪ್ಸೆಗೊಂಡನು. ಅವನು ಲೌಕಿಕ ಉಪಭೋಗಗಳಿಂದ ತಣಿದ ಮೇಲೆ ತನ್ನ ಜೀವನಕ್ಕೆ ಸಂಬಂಧಿಸಿದಂತೆ ಮೇಕೆ ಮತ್ತು ಹೋತದ ಕಥೆಯೊಂದನ್ನು ಕಟ್ಟಿ ತನ್ನ ಪತ್ನಿಯಾದ ದೇವಯಾನಿಯ ಮುಂದೆ ಹೇಳಿದನು. ಆ ಕಥೆಯು ಹೀಗಿದೆ. ಒಂದಾನೊಂದು ಕಾಲದಲ್ಲಿ ಹೋತವೊಂದು ತಿನ್ನಲು ಬಗೆಬಗೆಯ ಸಸ್ಯಗಳಿಗಾಗಿ ಅರಸುತ್ತಾ ಕಾಡಿನಲ್ಲಿ ಅಲೆದಾಡುತ್ತಿತ್ತು. ಆಗ ಆಕಸ್ಮಿಕವಾಗಿ ಅದು ಒಂದು ಬಾವಿಯ ಬಳಿ ಬಂತು. ಬಾವಿಯಲ್ಲಿ ಮೇಕೆಯೊಂದನ್ನು ನೋಡಿತು. ಹೋತವು ಮೇಕೆಯ ಬಗ್ಗೆ ಆಕರ್ಷಿತವಾಯಿತು. ಹೇಗೋ ಪ್ರಯತ್ನ ಮಾಡಿ ಅದನ್ನು ಬಾವಿಯಿಂದ ಮೇಲೆತ್ತಿತು. ಹೀಗೆ ಅವು ಒಂದಾದವು. ಅನಂತರ ಒಂದು ದಿನ ಹೋತವು ಬೇರೊಂದು ಮೇಕೆಯನ್ನು ಕೂಡಿರುವುದನ್ನು ನೋಡಿ ಮೊದಲಿನ ಮೇಕೆಗೆ ಕೋಪ ಬಂತು. ಅದು ಹೋತವನ್ನು ತೊರೆದು ತನ್ನ ಬ್ರಾಹ್ಮಣ ಒಡೆಯನ ಬಳಿಗೆ ಹೋಯಿತು. ಅಲ್ಲಿ ತನ್ನ ಪತಿಯ ನಡವಳಿಕೆಯನ್ನು ಕುರಿತು ಹೇಳಿತು. ಬ್ರಾಹ್ಮಣನಿಗೆ ಬಹಳ ಕೋಪ ಬಂತು. ಹೋತವು ತನ್ನ ಇಂದ್ರಿಯ ಭೋಗದ ಶಕ್ತಿಯನ್ನು ಕಳೆದುಕೊಳ್ಳುವಂತೆ ಶಾಪ ಕೊಟ್ಟನು. ಅನಂತರ ಹೋತವು ಬ್ರಾಹ್ಮಣನನ್ನು ಪ್ರಾರ್ಥಿಸಿಕೊಂಡು ಮತ್ತೆ ತನ್ನ ಇಂದ್ರಿಯ ಭೋಗದ ಶಕ್ತಿಯನ್ನು ಮರಳಿ ಪಡೆಯಿತು. ಅನಂತರ ಅದು ಅನೇಕ ವರ್ಷಗಳ ಕಾಲ ಮೇಕೆಯೊಡನೆ ಜೀವನವನ್ನು ನಡೆಸಿತು. ಆದರೂ ಅದಕ್ಕೆ ತೃಪ್ತಿಯಾಗಲಿಲ್ಲ. ವ್ಯಕ್ತಿಯು ಕಾಮಿಯಾಗಿದ್ದು ಲೋಭಿಯೂ ಆಗಿದ್ದರೆ ಇಡೀ ಪ್ರಪಂಚದಲ್ಲಿರುವ ಒಟ್ಟು ಸಂಪತ್ತು ಆತನ ಕಾಮನೆಗಳನ್ನು ತಣಿಸುವುದಿಲ್ಲ. ಈ ಕಾಮನೆಗಳು ಕಿಚ್ಚಿನ ಹಾಗೆ. ಉರಿಯುವ ಬೆಂಕಿಯ ಮೇಲೆ ತುಪ್ಪವನ್ನು ಸುರಿದರೆ ಬೆಂಕಿಯನ್ನು ಆರಿಸಲಾದೀತೆ? ಅಂತಹ ಬೆಂಕಿಯನ್ನು ಆರಿಸಲು ಬೇರೆಯ ವಿಧಾನವನ್ನೇ ಅನುಸರಿಸಬೇಕಾಗುತ್ತದೆ. ಆದ್ದರಿಂದ ಬುದ್ಧಿಯನ್ನು ಉಪಯೋಗಿಸಿ ವ್ಯಕ್ತಿಯು ಭೋಗ ಜೀವನವನ್ನು ತ್ಯಜಿಸಬೇಕು ಎಂದು ಶಾಸ್ತ್ರವು ಉಪದೇಶಿಸುತ್ತದೆ. ಮಂದಮತಿಗಳು ಬಹಳ ಪ್ರಯತ್ನ ಮಾಡದೆ ಇಂದ್ರಿಯ ಭೋಗವನ್ನು ತೊರೆಯಲಾರರು. ಯಯಾತಿ ಮಹಾರಾಜನು ಪ್ರಾಪಂಚಿಕ ಜೀವನವನ್ನು ತೊರೆದು ತನ್ನ ಆಸ್ತಿಯನ್ನು ಮಕ್ಕಳಿಗೆ ಹಂಚಿದನು. ತಾನು ಎಲ್ಲ ಲೌಕಿಕ ಉಪಭೋಗಗಳನ್ನು ತ್ಯಜಿಸಿ ಸನ್ಯಾಸ ಜೀವನವನ್ನು ಸ್ವೀಕರಿಸಿದನು. ಭಗವಂತನ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾದನು. ಹೀಗೆ ಅವನು ಪರಿಪೂರ್ಣತೆಯನ್ನು ಪಡೆದನು. ಮುಂದೆ ಅವನ ಪ್ರಿಯ ಪತ್ನಿಯಾಗಿದ್ದ ದೇವಯಾನಿಯು ಜೀವನದ ತಪ್ಪುದಾರಿಯಿಂದ ಮುಕ್ತಳಾದಾಗ ಅವಳು ಕೂಡ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತಳಾದಳು. ಲೌಕಿಕವಾದ ಸುಖವು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ, ಈ ಜನ್ಮದಲ್ಲಾಗಲಿ ಅಥವಾ ಮುಂದಿನ ಜನ್ಮದಲ್ಲಾಗಲಿ, ಈ ಲೋಕದಲ್ಲಾಗಲಿ ಅಥವಾ ಸ್ವರ್ಗಲೋಕದಲ್ಲಾಗಲಿ ಅನಿತ್ಯ ಮತ್ತು ನಿಷ್ಪ್ರಯೋಜಕ ಎಂದು ತಿಳಿದವನು ಮತ್ತು ಬುದ್ಧಿವಂತನಾದವನು ಅಂತಹ ವಸ್ತುಗಳನ್ನು ಉಪಭೋಗಿಸುವುದಿರಲಿ, ಅವುಗಳನ್ನು ಕುರಿತು ಚಿಂತಿಸಲೂಬಾರದು ಎಂದು ಯಾರು ತಿಳಿದಿರುತ್ತಾನೋ ಆತನೇ ನಿಜವಾದ ಆತ್ಮಜ್ಞಾನಿ. ಲೌಕಿಕ ಸುಖವೇ ಲೌಕಿಕ ಅಸ್ತಿತ್ವದ ಮುಂದುವರಿಕೆಗೆ ಕಾರಣವೆಂದು, ತನ್ನ ಮೂಲ ಸ್ಥಿತಿಯ ವಿಸ್ಮೃತಿಗೆ ಕಾರಣವೆಂದು ಅಂತಹ ಆತ್ಮಜ್ಞಾನಿಯು ಚೆನ್ನಾಗಿ ತಿಳಿದಿರುತ್ತಾನೆ. ಜೀವಿಯು ಒಂದು ಚೇತನಾತ್ಮ. ಲೌಕಿಕ ದೇಹವು ಆ ಜೀವಿಯ ಪಂಜರ. ಇದೇ ಆಧ್ಯಾತ್ಮಿಕ ಅರಿವಿನ ಆರಂಭ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನಾಮುಹ್ಯತಿ. ಈ ದೇಹದಲ್ಲಿ ಅಂತರ್ಗತವಾಗಿರುವ ಆತ್ಮವು ಬಾಲ್ಯದಿಂದ ಯೌವನ, ಅದರಿಂದ ವೃದ್ಧಾಪ್ಯಕ್ಕೆ ನಿರಂತರವಾಗಿ ಹೇಗೆ ಸಾಗಿ ಬರುತ್ತದೆಯೋ ಅದೇ ಪ್ರಕಾರವಾಗಿ ಆ ಆತ್ಮವು ಮರಣಾನಂತರ ಇನ್ನೊಂದು ದೇಹಕ್ಕೆ ಸಾಗುತ್ತದೆ. ಆತ್ಮ ಸಾಕ್ಷಾತ್ಕಾರ ಪಡೆದ ಆತ್ಮನು
ಈ ಬದಲಾವಣೆಯಿಂದ ದಿಗ್ಭ್ರಮೆಗೊಳ್ಳುವುದಿಲ್ಲ. ಮಾನವ ಜನ್ಮದ ನಿಜವಾದ ಉದ್ದೇಶವು ಲೌಕಿಕ ದೇಹದ ಪಂಜರದಿಂದ ಬಿಡುಗಡೆ ಹೊಂದುವುದು. ಬದ್ಧಾತ್ಮರಿಗೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಕುರಿತು ಹಾಗೂ ಲೌಕಿಕ ಬಂಧನದಿಂದ ಬಿಡುಗಡೆಯಾಗುವ ಕುರಿತು ಉಪದೇಶಿಸಲು ಶ್ರೀಕೃಷ್ಣನು ಅವತರಿಸುತ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಇಲ್ಲಿ ಧರ್ಮಸ್ಯ ಗ್ಲಾನಿ ಎಂದರೆ ವ್ಯಕ್ತಿಯ ಅಸ್ತಿತ್ವದ ಮಾಲಿನ್ಯ ಎಂದರ್ಥ. ನಮ್ಮ ಅಸ್ತಿತ್ವವು ಈಗ ಮಲಿನಗೊಂಡಿದೆ, ಅದನ್ನು ಪರಿಶುದ್ಧಗೊಳಿಸಿಕೊಳ್ಳಬೇಕು. ಸತ್ವಂ ಶುದ್ಧೇತ್. ಈ ಪರಿಶುದ್ಧಿಯನ್ನು ಪಡೆಯುವುದು ಮಾನವ ಜನ್ಮದ ಉದ್ದೇಶವಾಗಿದೆಯೇ ವಿನಃ ಲೌಕಿಕ ಬಂಧನಕ್ಕೆ ಕಾರಣವಾದ ಬಹಿರಂಗ ದೇಹದ ಮೂಲಕ ಸುಖದ ಚಿಂತನೆ ಮಾಡುವುದಕ್ಕಲ್ಲ. ಆದ್ದರಿಂದ ನಾವು ಕಾಣುವ ಯಾವುದೇ ಲೌಕಿಕ ಸುಖವಾಗಲಿ ಮತ್ತು ನಮಗೆ ಆಶ್ವಾಸನೆ ನೀಡಲಾದ ಯಾವುದೇ ಉಪಭೋಗವಾಗಲಿ ಕೇವಲ ಕ್ಷಣಭಂಗುರ ಮತ್ತು ತಾತ್ಕಾಲಿಕ ಎಂದು ಇಲ್ಲಿ ಯಯಾತಿ ಮಹಾರಾಜ ಉಪದೇಶಿಸುತ್ತಾನೆ. ಆ ಬ್ರಹ್ಮ ಭುವನಲ್ಲೋಕ ಪುನರಾವರ್ತಿನೋ ಅರ್ಜುನ. ವ್ಯಕ್ತಿಯು ಬ್ರಹ್ಮಲೋಕಕ್ಕೆ ಹೋಗಿದ್ದರೂ ಲೌಕಿಕ ಬಂಧನದಿಂದ ಬಿಡುಗಡೆ ಹೊಂದುವುದಿಲ್ಲ. ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ ಯಾವುದೇ ಬಗೆಯ ಇಂದ್ರಿಯ ಉಪಭೋಗಗಳಿಂದ ಆಕರ್ಷಿತನಾಗದೇ ಇರಲು ಈ ಅರಿವನ್ನು ಸದಾ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಈ ಸತ್ಯವನ್ನು ಸಂಪೂರ್ಣವಾಗಿ ಅರಿತವನು ಆತ್ಮಸಾಕ್ಷಾತ್ಕಾರ ಹೊಂದಿದವನಾಗುತ್ತಾನೆ. ಅವನನ್ನು ಬಿಟ್ಟು ಉಳಿದವರಲ್ಲಿ ಪ್ರತಿಯೊಬ್ಬನೂ ಜನನ ಮರಣಗಳ ಚಕ್ರದಲ್ಲಿ ಸಿಲುಕಿ ದುಃಖವನ್ನು ಅನುಭವಿಸುತ್ತಾನೆ. ಈ ತಿಳುವಳಿಕೆಯೇ ನಿಜವಾದ ಬುದ್ಧಿಶಕ್ತಿಯಾಗಿದೆ. ಇದಕ್ಕೆ ವಿರುದ್ಧವಾದದ್ದು ಯಾವುದೇ ಆಗಿರಲಿ ಅದು ಅಸುಖಕ್ಕೆ ಕಾರಣವಾಗಿದೆ. ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ. ಜೀವನದ ಗುರಿ ಮತ್ತು ಉದ್ದೇಶಗಳನ್ನು ಅರಿತ ಕೃಷ್ಣ ಪ್ರಜ್ಞವಂತನು ಶಾಂತ ಸ್ವಭಾವನಾಗಿರುತ್ತಾನೆ. ಎಲ್ಲ ಕಾಮನೆಗಳಿಂದ ವಿಮುಕ್ತನಾದ ಯಯಾತಿ ಮಹಾರಾಜನು ಈ ರೀತಿಯಾಗಿ ತನ್ನ ಪತ್ನಿ ದೇವಯಾನಿಯ ಬಳಿ ಮಾತನಾಡಿದ ಮೇಲೆ ತನ್ನ ಕಿರಿಯ ಮಗ ಪೂರುವನ್ನು ಕರೆದನು. ಅವನ ಯೌವನವನ್ನು ಅವನಿಗೆ ಹಿಂದಿರುಗಿಸಿ ತನ್ನ ಮುಪ್ಪನ್ನು ಮರಳಿ ಪಡೆದನು. ಯಯಾತಿಯು ತನ್ನ ಪುತ್ರರಲ್ಲಿ ದ್ರಹ್ಯುವಿಗೆ ಆಗ್ನೇಯ ಭಾಗವನ್ನು, ಯದುವಿಗೆ ದಕ್ಷಿಣ ಭಾಗವನ್ನು, ತುರ್ವಸುವಿಗೆ ಪಶ್ಚಿಮ ಭಾಗವನ್ನು ಮತ್ತು ಅನುವಿಗೆ ಉತ್ತರ ಭಾಗವನ್ನು ನೀಡಿದನು. ಈ ರೀತಿಯಲ್ಲಿ ಅವನು ತನ್ನ ಸಾಮ್ರಾಜ್ಯವನ್ನು ವಿಭಾಗ ಮಾಡಿದನು. ಯಯಾತಿಯು ತನ್ನ ಕೊನೆಯ ಪುತ್ರನಾದ ಪೂರುವನ್ನು ಇಡೀ ಜಗತ್ತಿನ ಚಕ್ರವರ್ತಿಯಾಗಿ ಮತ್ತು ಅದರ ಎಲ್ಲ ಸಂಪತ್ತಿನ ಒಡೆಯನನ್ನಾಗಿ ಸಿಂಹಾಸನದ ಮೇಲೆ ಕುಳ್ಳಿರಿಸಿದನು. ಪೂರುವಿಗಿಂತ ದೊಡ್ಡವರಾದ ಇತರ ಎಲ್ಲ ಪುತ್ರರನ್ನು ಪೂರುವಿನ ಅಧೀನರನ್ನಾಗಿಸಿದನು. ಅನೇಕಾನೇಕ ವರ್ಷಗಳ ಕಾಲ ಇಂದ್ರಿಯ ತೃಪ್ತಿಯನ್ನು ಉಪಭೋಗಿಸಿ ಯಯಾತಿಗೆ ಅದೇ ಅಭ್ಯಾಸವಾಗಿತ್ತು. ಆದರೆ ರೆಕ್ಕೆ ಬಲಿತ ಹಕ್ಕಿಯು ಗೂಡಿನಿಂದ ಹಾರಿ ಹೋಗುವಂತೆ ಅವನು ಒಂದೇ ಕ್ಷಣದಲ್ಲಿ ಅದನ್ನು ಸಂಪೂರ್ಣವಾಗಿ ತೊರೆದನು. ಬದ್ಧ ಜೀವನದ ಬಂಧನದಿಂದ ಯಯಾತಿಯು ತಕ್ಷಣವೇ ವಿಮುಕ್ತನಾದನು ಎಂಬುದು ಖಂಡಿತವಾಗಿಯೂ ಆಶ್ಚರ್ಯಕರ. ಇದನ್ನು ಒಂದು ಸಮರ್ಪಕವಾದಂತಹ ದೃಷ್ಟಾಂತದ ಮೂಲಕ ಅರಿತುಕೊಳ್ಳಬಹುದು. ಪುಟ್ಟ ಮರಿಹಕ್ಕಿಯು ಆಹಾರವೂ ಸೇರಿದಂತೆ ಎಲ್ಲದಕ್ಕೂ ಸಂಪೂರ್ಣವಾಗಿ ತನ್ನ ತಂದೆ ತಾಯಿಯರನ್ನೇ ಅವಲಂಬಿಸಿರುತ್ತದೆ. ಆದರೆ ಅದರ ರೆಕ್ಕೆಗಳು ಬೆಳೆದೊಡನೆಯೇ ಗೂಡಿನಿಂದ ಥಟ್ಟನೆ ಹಾರಿ ಹೋಗುತ್ತದೆ. ಹಾಗೆಯೇ ವ್ಯಕ್ತಿಯು ದೇವೋತ್ತಮ ಪರಮಪುರುಷನಿಗೆ ಸಂಪೂರ್ಣವಾಗಿ ಶರಣಾಗತನಾದರೆ ಕೂಡಲೇ ಬದ್ಧ ಜೀವನದ ಬಂಧನದಿಂದ ಮುಕ್ತನಾಗುತ್ತಾನೆ. ಸ್ವತಃ ಭಗವಂತನೇ ಈ ಆಶ್ವಾಸನೆಯನ್ನು ನೀಡಿದ್ದಾನೆ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಷ ಆಭೀರ ಕಂಕ ಯವನ ಕಸಾದಯ ಯನ್ನೇಚ ಪಾಪ ಯದಾಪಾಶ್ರಯಾಶ್ರಯ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಕಿರಾತ, ಹೂಣ, ಆಂಧ್ರ, ಪುಲಿಂದ, ಪುಲ್ಕಷ, ಆಭೀರ, ಕಂಕ, ಯವನ ಮತ್ತು ಖಸ ಜನಾಂಗಗಳು ಹಾಗೂ ಪಾಪಕರ್ಮ ವ್ಯಸನಿಗಳಾದ ಇತರರು ಭಗವಂತನ ಭಕ್ತರ ಆಶ್ರಯವನ್ನು ಪಡೆದು ಪರಿಶುದ್ಧರಾಗಬಹುದು. ಏಕೆಂದರೆ ಭಗವಂತನು ಪರಮಶಕ್ತನಾಗಿದ್ದಾನೆ. ಅವನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಭಗವಾನ್ ವಿಷ್ಣುವು ಎಷ್ಟು ಶಕ್ತಿಶಾಲಿ ಎಂದರೆ ಅವನು ಸಂತುಷ್ಟನಾದರೆ ಯಾರನ್ನು ಬೇಕಾದರೂ ತಕ್ಷಣವೇ ಉದ್ಧರಿಸಬಲ್ಲ. ದೇವೋತ್ತಮ ಪರಮಪುರುಷನು ಶ್ರೀಕೃಷ್ಣನೂ ಆದ ಭಗವಾನ್ ವಿಷ್ಣುವನ್ನು ತಕ್ಷಣವೇ ಸಂತುಷ್ಟಿಪಡಿಸಲು ಯಯಾತಿ ಮಹಾರಾಜನು ಮಾಡಿದಂತೆ ಅವನಿಗೆ ಶರಣಾಗತನಾಗಿ ಅವನ ಆದೇಶವನ್ನು ಅಂಗೀಕರಿಸಬೇಕು. ಯಯಾತಿ ಮಹಾರಾಜನು ವಾಸುದೇವನಾದ ಶ್ರೀಕೃಷ್ಣನಿಗೆ ಸೇವೆ ಸಲ್ಲಿಸಲು ಕಾತರನಾಗಿದ್ದ. ಆದ್ದರಿಂದ ಅವನು ಲೌಕಿಕ ಜೀವನವನ್ನು ತೊರೆಯಲು ಬಯಸುತ್ತಿದ್ದಂತೆಯೇ ಭಗವಾನ್ ವಾಸುದೇವನು ಅವನಿಗೆ ಸಹಾಯ ಮಾಡಿದನು. ಆದ್ದರಿಂದ ನಾವು ಭಗವಂತನ ಪಾದಕಮಲಗಳಿಗೆ ಶರಣಾಗತರಾಗುವಾಗ ಅತ್ಯಂತ ಪ್ರಾಮಾಣಿಕರಾಗಿರಬೇಕು. ಆಗ ನಾವು ಬದ್ಧ ಜೀವನದ ಎಲ್ಲ ಬಂಧನಗಳಿಂದಲೂ ತಕ್ಷಣವೇ ಮುಕ್ತರಾಗಬಹುದು. ಯಯಾತಿ ಮಹಾರಾಜನು ದೇವೋತ್ತಮ ಪರಮಪುರುಷನಾದ ವಾಸುದೇವನಿಗೆ ಸಂಪೂರ್ಣವಾಗಿ ಶರಣಾಗತನಾದ್ದರಿಂದ ಸಕಲ ಪ್ರಕೃತಿ ಗುಣಗಳ ಕಶ್ಮಲಗಳಿಂದ ಮುಕ್ತನಾದನು. ತನ್ನ ಆತ್ಮಸಾಕ್ಷಾತ್ಕಾರದಿಂದಾಗಿ ಅವನು ದಿವ್ಯ ನೆಲೆಯಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಲು ಶಕ್ತನಾದನು. ಹೀಗೆ ಅವನು ಅಂತಿಮವಾಗಿ ಭಗವಂತನ ಸಹಚರನ ಸ್ಥಾನವನ್ನು ಪಡೆದನು. ಈ ಲೌಕಿಕ ಪ್ರಪಂಚದಲ್ಲಿ ಪ್ರತಿಯೊಬ್ಬನೂ ಕಲುಷಿತನಾಗಿರುತ್ತಾನೆ. ಕಾರಣಂ ಗುಣಸಂಗೋಸ್ಯ. ನಾವು ಲೌಕಿಕ ಸ್ಥಿತಿಯಲ್ಲಿ ಇರುವ ಕಾರಣದಿಂದ
ಸತ್ವಗುಣದಿಂದಲೋ ರಜೋಗುಣದಿಂದಲೋ ಅಥವಾ ತಮೋಗುಣದಿಂದಲೋ ಕಲುಷಿತರಾಗಿರುತ್ತೇವೆ. ಯಯಾತಿ ಮಹಾರಾಜನ ಕಥೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.